ಆರ್ ಸಿ ಬಿ ಸೋಲಿನ ಮೇಲೆ ಮತ್ತೆ ಮತ್ತೆ ಸೋಲ್ತಾ ಇದೆ. ಯಾಕೋ ಗೊತ್ತಿಲ್ಲ. ಆರ್ ಸಿ ಬಿಗೆ ಅದು ಹೋಮ್ ಗ್ರೌಂಡ್ನಲ್ಲಿ ಸತತ ಎರಡನೇ ಸೋಲು ಅಂತ ಅನ್ಬೋದು. ಯಾಕೋ ವಿರಾಟ್ ಕೊಹ್ಲಿ ಅವರು ಹೊಸ ಅವತಾರದಲ್ಲಿ ಹೊಸ ಸಾಧನೆ ಮಾಡ್ತಾರೆ ಅಂತ ಅಂದ್ಕೊಂಡಂಥ ಆರ್ ಸಿ ಬಿಯ ಅಭಿಮಾನಿಗಳಿಗೆ ಸಾಕಷ್ಟು ನಿರಾಸೆ ಆಗಿದೆ ಅಂತಲೇ ಹೇಳಬೇಕು. ಯಾಕಂದರೆ ಆರ್ ಸಿ ಬಿಯ ಹೊಸ ಜರ್ಸಿ, ಹೊಸ ಹೆಸರಲ್ಲಿ ಆರ್ ಸಿ ಬಿ ಹೊಸದೊಂದು ಸಾಧನೆಯನ್ನು ಮಾಡುತ್ತೆ ಅಂತ ಬಹಳಷ್ಟು ಜನ ಆರ್ ಸಿ ಬಿ ಅಭಿಮಾನಿಗಳು ಈ ಸಲ ಕಪ್ ನಮ್ಮದೇ ಅಂತ ಕಾಯ್ತಾಯಿದ್ರು. ಆದರೆ ಸ್ವಲ್ಪ ಮುಜುಗರ ಅನ್ನಿಸ್ತಾ ಇದೆ. 16 ವರ್ಷಗಳಿಂದ ಮತ್ತೆ ಸೋಲಿನ ಮೇಲೆ ಸೋಲನ್ನು ಅನುಭವಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಆರ್ ಸಿ ಬಿಯ ಮ್ಯಾನೇಜ್ಮೆಂಟ್ ಸ್ವಲ್ಪ ಎಡುವುದು ಅಂತ ಹೇಳ್ಬೋದು. ನಾನು ನನ್ನ ಸ್ನೇಹಿತರ ಜೊತೆಯಲ್ಲೇ ಮಾತಾಡುವಾಗ ಕೂಡ ಬಹಳಷ್ಟು ಜನ ಈ ಸೀಸನ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ಇಲ್ಲ, ಆರ್ ಸಿ ಬಿಯ ಬಳಿ ಸಾಕಷ್ಟು ಒಳ್ಳೆ ಬೌಲರ್ಸ್ಗಳಿಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನು ಹೇಳ್ತಾಯಿದ್ರು. ಆದರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗುವಂಥ ಈ ವಿಷಯ ಯಾಕೆ ಆರ್ ಸಿ ಬಿಯ ಮ್ಯಾನೇಜ್ಮೆಂಟ್ಗೆ ಅರ್ಥ ಆಗಲಿಲ್ಲ ಅನ್ನೋದು ನನಗಂತೂ ಗೊತ್ತಾಗಿಲ್ಲ. ಸೊ ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳಿತ್ತು. ಕಡಿಮೆ ರೇಟ್ನಲ್ಲಿ ಸಾಕಷ್ಟು ಜನರನ್ನು ಬೈ ಮಾಡುವಂಥ ಒಂದು ಸಾಧ್ಯತೆಗಳಿತ್ತು. ಆದರೆ ಅವೆಲ್ಲವನ್ನು ಆರ್ ಸಿ ಬಿ ಕೈ ಚೆಲ್ತು ಅಂತಲೇ ಹೇಳ್ಬೋದು. ಒಂದು ಪ್ಲೇಯರ್ಗೆ ಅತಿ ಹೆಚ್ಚು ದುಡ್ಡನ್ನು ಕೊಡೋ ಬದಲು ಅದೇ ದುಡ್ಡಲ್ಲಿ ಒಂದು 4 ಒಳ್ಳೆ ಪ್ಲೇಯರ್ಸ್ಗಳನ್ನು ತಗೊಳ್ಬೋದು. ಆದರೆ ಆರ್ ಸಿ ಬಿ ಬ್ರ್ಯಾಂಡ್ನ ಮೇಲೆ ದುಡ್ಡನ್ನು ಚೆಲ್ತಾ ಇದೆ. ಅಂದರೆ ಒಬ್ಬ ಪ್ಲೇಯರ್ಸ್ಗೆ ಅತಿ ಹೆಚ್ಚು ದುಡ್ಡನ್ನು ಕೊಟ್ಬಿಡೋದು, ಮಿಕ್ದವ್ರನ್ನೆಲ್ಲ ಕಮ್ಮಿ ರೇಟಲ್ಲಿ ಅಂದರೆ ಅಂಥ ಪರ್ಫಾರ್ಮೆನ್ಸ್ ಇಲ್ಲದೆ ಇರೋರನ್ನ ತೊಗೊಬರೋದು, ಈ ರೀತಿಯಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ. ಅದಕ್ಕೆ ಆರ್ ಸಿ ಬಿ ಪದೇ ಸೋಲ್ತಾ ಇದೆ. ಅದುವೇ ಆರ್ ಸಿ ಬಿಗೆ ಮುಳುವಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಮುಂದಾದರೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಕಡೆ ಗಮನ ಕೊಡುತ್ತಾ, ಆರ್ ಸಿ ಬಿಯ ಮ್ಯಾನೇಜ್ಮೆಂಟ್ ಇನ್ನು ಮುಂದಾದರೂ ಆರ್ ಸಿ ಬಿಯ ಗೆಲುವಿನ ಕಡೆ ಗಮನ ಕೊಡುತ್ತಾ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ಸ್ ಅ ಲಾಟ್.